ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ಆತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ನಮಸ್ಕಾರ ಪ್ರಿಯ ಶ್ರೋತೃಗಳೇ, ನಿಮ್ಮ ಪ್ರಿಯ FM ವಾಹಿನಿ 90.8 ವಿಶೇಷ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ದಿನ ಕೇವಲ ಒಂದು ಆಚರಣೆಯಲ್ಲ, ಇದು ಒಂದು ಗೌರವ, ಇದು ಒಂದು ಕೃತಜ್ಞತೆ. ನಮ್ಮ ಜೀವನವನ್ನು ರೂಪಿಸಿದ ಅನೇಕ ಮಹಿಳೆಯರಿಗೆ ನಾವು ಹೇಳುವ ಧನ್ಯವಾದ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಇಂದಿನ ನಮ್ಮ ವಿಚಾರ ಪ್ರಸ್ತಾವನೆ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯ ಪಾತ್ರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಅಂದರೆ ಎಲ್ಲಿ ಮಹಿಳೆಯರನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂದು ನಮ್ಮ ಸಂಸ್ಕೃತಿ ಹೇಳುತ್ತದೆ. ಹಾಗಾದರೆ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯ ಸ್ಥಾನ ಏನು? ಅವಳ ಪಾತ್ರ ಹೇಗೆ ರೂಪುಗೊಂಡಿದೆ? ಇತಿಹಾಸದಿಂದ ಇಂದಿನ ಕಾಲದವರೆಗೂ ಅವಳ ಸಾಧನೆಗಳು, ಪಥ ಹೇಗಿದೆ, ಇವೆಲ್ಲವನ್ನು ನಾವು ಅರಿಯೋಣ ಬನ್ನಿ. ನಿಮಗೊಂದು ಪ್ರಶ್ನೆ ಕೇಳಬಹುದೇ? ನಾವು ಪ್ರಕೃತಿಯನ್ನು ಏನೆಂದು ಕರೆಯುತ್ತೇವೆ? ಪ್ರಕೃತಿ ತಾಯಿ, ಮದರ್ ನೇಚರ್. ಭೂಮಿ ನಮಗೆ ಅನ್ನ ಕೊಡುತ್ತದೆ, ನೀರನ್ನು ಕೊಡುತ್ತದೆ, ಆಶ್ರಯ ಕೊಡುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ಮಹಿಳೆ ಕೂಡ ತನ್ನ ಕುಟುಂಬಕ್ಕೆ ಪ್ರೀತಿ ಕೊಡುತ್ತಾಳೆ, ಆಧಾರ ಕೊಡುತ್ತಾಳೆ, ಬಲ ಕೊಡುತ್ತಾಳೆ. ಅದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ಭೂಮಿಯನ್ನು ಭೂಮಾತೆ ಎಂದು ಕರೆಯಲಾಗಿದೆ, ಅಲ್ಲವೇ? ಒಮ್ಮೆ ಯೋಚಿಸಿ ನೋಡಿ, ಒಬ್ಬ ಮಹಿಳೆ ತನ್ನ ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋಗುತ್ತಾಳೆ. ಅವಳು ತನ್ನ ತಂದೆ ತಾಯಿ ಮನೆ ಬಿಟ್ಟು ಹೊಸ ಕುಟುಂಬಕ್ಕೆ ಸೇರುತ್ತಾಳೆ. ಅಲ್ಲಿ ಹೊಸ ಸಂಬಂಧಗಳು, ಹೊಸ ಜವಾಬ್ದಾರಿಗಳು, ಹೊಸ ಜೀವನ. ಆದರೆ ಅವಳು ಅದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸುತ್ತಾಳೆ. ಅದು ಕೇವಲ ಒಂದು ವಿವಾಹವಲ್ಲ, ಅದು ಒಂದು ತ್ಯಾಗದ ಪಯಣ. ಹಾಗೆಯೇ ಭಾರತೀಯ ತತ್ವಶಾಸ್ತ್ರದಲ್ಲಿ ಒಂದು ಮಹತ್ವದ ಕಲ್ಪನೆ ಇದೆ, ಶಿವ ಶಕ್ತಿ ತತ್ವ. ಶಿವನು ಶಕ್ತಿಯಿಲ್ಲದೆ ನಿಶ್ಚಲ, ಶಕ್ತಿಯಿಲ್ಲದೆ ಸೃಷ್ಟಿ ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ಸಂಸ್ಕೃತಿಯಲ್ಲಿ ಪುರುಷ ಮತ್ತು ಮಹಿಳೆ ಒಬ್ಬರನ್ನೊಬ್ಬರು ಪೂರೈಸುವ ಶಕ್ತಿಗಳು. ಒಬ್ಬರು ದೊಡ್ಡವರೂ ಅಲ್ಲ, ಇನ್ನೊಬ್ಬರು ಚಿಕ್ಕವರೂ ಅಲ್ಲ. ಇದು ಸಮಾನತೆಯ ಸಂದೇಶ. ನಾವು ಪ್ರಾಚೀನ ಭಾರತವನ್ನು ನೋಡಿದಾಗ ಭಾರತೀಯ ಸಂಸ್ಕೃತಿಯ ಮೂಲವೇ ವೇದ. ಸಂಸ್ಕೃತಿ ವೇದಗಳಲ್ಲಿ ಮಹಿಳೆಗೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ.
ವೇದಕಾಲದಲ್ಲಿ ಮಹಿಳೆಯರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಗಾರ್ಗಿ, ಮೈತ್ರೇಯಿ, ಲೋಪಾಮುದ್ರ ಮುಂತಾದ ಋಷಿಗಳು ವೇದ ಮಂತ್ರಗಳನ್ನು ರಚಿಸಿದ್ದರು. ಅವರು ತತ್ವ ಚರ್ಚೆಗಳಲ್ಲಿ ಭಾಗವಹಿಸಿ ಪಂಡಿತರೊಂದಿಗೆ ವಾದ ವಿವಾದ ನಡೆಸುತ್ತಿದ್ದರು. ಇನ್ನು ಉಪನಿಷತ್ತುಗಳಲ್ಲಿ ಗಾರ್ಗಿ ಯಜ್ಞವಲ್ಕ್ಯರೊಂದಿಗೆ ಬ್ರಹ್ಮತತ್ವದ ಕುರಿತು ಚರ್ಚಿಸಿದ ಪ್ರಸಂಗ ಮಹಿಳೆಯ ಬೌದ್ಧಿಕ ಶಕ್ತಿಯನ್ನು ತೋರಿಸುತ್ತದೆ. ಅದೇ ರೀತಿ ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ಶಕ್ತಿ ಎಂದು ಪರಿಗಣಿಸಲಾಗಿದೆ. ದುರ್ಗಾ, ಲಕ್ಷ್ಮಿ, ಸರಸ್ವತಿ ದೇವಿಯ ರೂಪಗಳಲ್ಲಿ ಅವಳನ್ನು ಆರಾಧಿಸಲಾಗಿದೆ. ಇದು ಕೇವಲ ಧಾರ್ಮಿಕ ಭಾವನೆ ಮಾತ್ರವಲ್ಲ, ಸಮಾಜದ ಶಕ್ತಿಯ ಮೂಲವೇ ಮಹಿಳೆ ಎಂಬ ಸಂದೇಶ. ಹಾಗೆಯೇ ನಮ್ಮ ಇತಿಹಾಸದ ಕಾವ್ಯಗಳನ್ನು ನೋಡಿದರೆ ಮಹಿಳೆಯ ಮಹತ್ವ ಸ್ಪಷ್ಟವಾಗಿ ಕಾಣುತ್ತದೆ. ಉದಾಹರಣೆ ಸೀತಾಮಾತೆ. ಧರ್ಮ, ಸಹನೆ ಮತ್ತು ಆದರ್ಶ ಸ್ತ್ರೀತತ್ವ ಪ್ರತೀಕ. ಇನ್ನು ದ್ರೌಪದಿ ಗೌರವಕ್ಕಾಗಿ ಹೋರಾಡಿದ ಶಕ್ತಿಯ ಸಂಕೇತ. ಸಾವಿತ್ರಿ ತನ್ನ ಪತಿಯ ಜೀವವನ್ನು ಮರಳಿ ತಂದ ದೃಢ ಸಂಕಲ್ಪದ ಮಹಿಳೆ. ಇವರು ಕೇವಲ ಪುರಾಣದ ಪಾತ್ರಗಳಲ್ಲ, ಇವರು ನಮ್ಮ ಸಂಸ್ಕೃತಿಯ ಮೌಲ್ಯಗಳ ಪ್ರತೀಕಗಳು. ಹಾಗೆಯೇ ಸ್ವಾತಂತ್ರ್ಯದ ಸಮಯದಲ್ಲಿ ನೋಡಿದಾಗ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲೂ ಮಹಿಳೆಯ ಪಾತ್ರ ಅಪಾರ. ಸರೋಜಿನಿ ನಾಯ್ಡು ಸ್ವತಂತ್ರ ಹೋರಾಟದ ಕವಯತ್ರಿ. ಕಸ್ತೂರಬಾ ಗಾಂಧಿ, ಮಹಾತ್ಮ ಗಾಂಧಿಯವರು ಜೊತೆ ಅಹಿಂಸಾ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಇನ್ನು ಉಷಾ ಮೆಹ್ತಾ ಗುಪ್ತ ರೇಡಿಯೋ ಮೂಲಕ ಸ್ವಾತಂತ್ರ್ಯದ ಸಂದೇಶವನ್ನು ಹರಡಿದರು. ಈ ಮಹಿಳೆಯರು ನಮಗೆ ಒಂದು ಪಾಠವನ್ನು ಕಲಿಸುತ್ತಾರೆ. ದೇಶ ಪ್ರೇಮಕ್ಕೆ ಲಿಂಗಭೇದವಿಲ್ಲ. ಭಾರತೀಯ ಸಾಹಿತ್ಯದಲ್ಲಿ ಮಹಿಳೆಯರು ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಹಾಗೆಯೇ ಅಕ್ಕ ಮಹಾದೇವಿ ಭಕ್ತಿಯ ಕವಿಯತ್ರಿ. ಮೀರಾಬಾಯಿ ಶ್ರೀಕೃಷ್ಣನ ಭಕ್ತಿಯ ಪ್ರತಿರೂಪ. ಅವರ ಕವನಗಳಲ್ಲಿ ಭಕ್ತಿ, ಪ್ರೀತಿ, ಆಧ್ಯಾತ್ಮ ಎಲ್ಲವೂ ಒಂದಾಗಿ ಹರಿದಾಡಿರುತ್ತದೆ. ಇನ್ನು ಇಂದಿನ ಭಾರತವನ್ನು ನೋಡಿದರೆ ಒಂದು ಸತ್ಯ ಸ್ಪಷ್ಟವಾಗಿ ಕಾಣುತ್ತದೆ. ಮಹಿಳೆಯರು ಕೇವಲ ಮನೆಯ 4 ಗೋಡೆಗಳಿಗೆ ಸೀಮಿತವಲ್ಲ. ಅವರು ಆಕಾಶವನ್ನೂ ಮುಟ್ಟಿದ್ದಾರೆ, ವಿಜ್ಞಾನವನ್ನೂ ಗೆದ್ದಿದ್ದಾರೆ. ವಿಶ್ವವೇದಿಕೆಯಲ್ಲಿ ಭಾರತದ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಮಿಸೈಲ್ ವುಮೆನ್ ಆಫ್ ಇಂಡಿಯಾ ಎಂಬ ಖ್ಯಾತಿ ಪಡೆದ ಟೆಸ್ಸಿ ಥಾಮಸ್ ಅವರು ಭಾರತದ ಕ್ಷಿಪಣಿ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. ಒಬ್ಬ ಮಹಿಳೆ ವಿಜ್ಞಾನ ಕ್ಷೇತ್ರದಲ್ಲೂ ದೇಶದ ಭದ್ರತೆಯ ಶಕ್ತಿಯಾಗಬಹುದು ಎಂಬುದನ್ನು ಅವರು ಜಗತ್ತಿಗೆ ತೋರಿದ್ದಾರೆ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ಒಲಿಂಪಿಕ್ ವೇದಿಕೆಯಲ್ಲಿ ಭಾರತದ ಧ್ವಜವನ್ನು ಗರ್ವದಿಂದ ಹಾರಿಸಿದ PV ಸಿಂಧು. ಅವರ ಪ್ರತಿಯೊಂದು ಪಂದ್ಯ ಒಂದು ಸಂದೇಶವನ್ನು ನೀಡುತ್ತದೆ. ಶ್ರಮ, ಶಿಸ್ತು ಮತ್ತು ದೃಢ ಸಂಕಲ್ಪ ಇದ್ದರೆ ಜಗತ್ತಿನ ವೇದಿಕೆಯಲ್ಲಿ ಭಾರತೀಯ ಮಹಿಳೆಯರು ಕೂಡ ಚಿನ್ನದ ಅಕ್ಷರಗಳಲ್ಲಿ ಹೆಸರು ಬರೆಯಬಹುದು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳಕನ್ನು ಹೊತ್ತಿ ಹುರಿಸಿದ ಮಹಾನ್ ಸಮಾಜ ಸಾಧಕಿ ಸಾವಿತ್ರಿಬಾಯಿ ಫುಲೆ. ಹುಡುಗಿಯರಿಗೆ ಶಿಕ್ಷಣವೇ ನಿರಾಕರಿಸಲ್ಪಟ್ಟಿದ್ದ ಕಾಲದಲ್ಲಿ ಅವರು ಶಾಲೆ ಆರಂಭಿಸಿದರು. ಅವರ ಹೋರಾಟದಿಂದ ಇಂದಿನ ಅನೇಕ ಮಹಿಳೆ ಹಾಗೂ ಹೆಣ್ಣು ಮಕ್ಕಳು ಶಿಕ್ಷಣದ ಬೆಳಕನ್ನು ಕಾಣುತ್ತಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಅಲಂಕರಿಸಿದ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸರಳ ಹಿನ್ನೆಲೆಯಿಂದ ದೇಶದ ಶ್ರೇಷ್ಠ ಸ್ಥಾನಕ್ಕೆ ಏರಿದ ಅವರು ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿಯ ಪ್ರತೀಕ. ಹಾಗೆಯೇ ಉದ್ಯಮ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಮ್ಮೆಯಾಗಿರುವ ಕಿರಣ್ ಮಜುಂದಾರ್ ಶಾ ಅವರು ಸ್ಥಾಪಿಸಿದ ಬಯೋಕಾನ್ ಸಂಸ್ಥೆ ಜೈವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಹೆಸರನ್ನು ವಿಶ್ವಕ್ಕೆ ಪರಿಚಯಿಸಿದೆ. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಕೋಟ್ಯಾಂತರ ಹೃದಯಗಳನ್ನು ಮಂತ್ರಮುಕ್ತಿಗೊಳಿಸಿದ ಗಾನಕೋಗಿಲೆ
MS ಸುಬ್ಬಲಕ್ಷ್ಮಿ. ಅವರ ಸಂಗೀತ ಭಕ್ತಿ, ಭಾವನೆ ಮತ್ತು ಆತ್ಮದ ಸ್ಪಂದನೆ. ಇವರು ಕೇವಲ ಹೆಸರುಗಳಲ್ಲ, ಇವರು ಮಹಿಳಾ ಶಕ್ತಿಯ ಜೀವಂತ ಸಾಕ್ಷಿಗಳು. ಇವರು ತೋರಿಸಿದ ದಾರಿ ಇನ್ನು ಅನೇಕ ಕನಸುಗಳಿಗೆ ಬೆಳಕು, ಇನ್ನು ಅನೇಕ ಹೆಣ್ಣು ಮಕ್ಕಳಿಗೆ ಧೈರ್ಯ, ಇನ್ನು ಅನೇಕ ಪೀಳಿಗೆಗಳಿಗೆ ಪ್ರೇರಣೆ. ಹಾಗೆಯೇ ಇತಿಹಾಸದಲ್ಲಿ ರಾಣಿ ಅಬ್ಬಕ್ಕ ವಿದೇಶಿ ಆಕ್ರಮಣಕಾರರ ವಿರುದ್ಧ ಧೈರ್ಯವಾಗಿ ಹೋರಾಡಿದ ವೀರ ಮಹಿಳೆ. ಹಾಗೆಯೇ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಯೋಧಿನಿ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ವತಂತ್ರ ಹೋರಾಟದ ಮೊದಲ ಮಹಿಳಾ ನಾಯಕಿ. ಪಂಡಿತ ರಮಾಬಾಯಿ ಮಹಿಳಾ ಶಿಕ್ಷಣದ ಹೋರಾಟಗಾರ್ತಿ. ಅವರು ಮಹಿಳೆಯರ ಶಿಕ್ಷಣ ಮತ್ತು ಹಕ್ಕುಗಳಿಗಾಗಿ ಹೋರಾಡಿ ಸಮಾಜದಲ್ಲಿ ಹೊಸ ಜಾಗೃತಿ ಮೂಡಿಸಿದರು. ಹೀಗೆ ನಾವು ವೇದ ಕಾಲದಿಂದ ಇಂದಿನ ಕಾಲದವರೆಗೂ ಮಹಿಳೆಯ ಹೆಜ್ಜೆ ಗುರುತು ಇತಿಹಾಸದ ಪುಟಗಳಲ್ಲಿ ಮಾತ್ರವಲ್ಲ, ಇಂದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಘನವಾಗಿ ಮೂಡಿದೆ. ಒಂದು ಮನೆ ಹೇಗೆ ಮನೆಯಾಗುತ್ತೆ? ಗೋಡೆಗಳಿಂದ ಅಲ್ಲ, ಪ್ರೀತಿಯಿಂದ. ಆ ಪ್ರೀತಿಯ ಮೂಲ ಹೆಚ್ಚಾಗಿ ಮಹಿಳೆಯೇ. ತಾಯಿ, ಸಹೋದರಿ, ಪತ್ನಿ, ಮಗಳು, ಈ ಎಲ್ಲ ಪಾತ್ರಗಳಲ್ಲಿ ಮಹಿಳೆ ಕುಟುಂಬವನ್ನು ಒಟ್ಟಾಗಿ ಹಿಡಿದುಕೊಳ್ಳುವ ಶಕ್ತಿ. ಒಂದು ಮನೆ, ಆ ಮನೆಯಲ್ಲಿ ಸಂಸ್ಕಾರ, ಸ್ನೇಹ, ಸಹಾನುಭೂತಿ, ಪ್ರೀತಿ ಇವೆಲ್ಲ ತರೋದು ಮಹಿಳೆಯೇ. ಹಾಗೆಯೇ ಭಾರತೀಯ ಸಂಸ್ಕೃತಿಯ ಹಬ್ಬಗಳು, ಆಚರಣೆಗಳು, ಪರಂಪರೆಗಳು ಇವೆಲ್ಲವನ್ನು ತಲೆಮಾರಿನಿಂದ ತಲೆಮಾರಿಗೆ ಸಾಗಿಸುವವರು ಬಹುತೇಕ ಮಹಿಳೆಯರು. ನಮ್ಮ ಹಬ್ಬಗಳು ದೀಪಾವಳಿ, ನವರಾತ್ರಿ, ಯುಗಾದಿ, ವ್ರತಗಳು, ಪೂಜೆಗಳು ಇವೆಲ್ಲದರ ಹಿಂದೆ ಮಹಿಳೆಯ ಪಾತ್ರ ಅಪಾರ. ಅವರು ಕೇವಲ ಆಚರಣೆ ಮಾಡುವವರಲ್ಲ, ಅವರು ಸಂಸ್ಕೃತಿಯನ್ನು ಉಳಿಸುವವರು ಆಗಿದ್ದಾರೆ. ಆದರೂ ಇಂದಿಗೂ ಮಹಿಳೆಯರು ಕೆಲವು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಲಿಂಗಭೇದ, ಹಿಂಸೆ, ಅಸಮಾನತೆ. ಆದರೆ ಶಿಕ್ಷಣ, ಕಾನೂನು ಮತ್ತು ಸಾಮಾಜಿಕ ಜಾಗೃತಿಯ ಮೂಲಕ ಮಹಿಳೆಯರು ಮುನ್ನಡೆಯುತ್ತಿದ್ದಾರೆ. ನಾವು ಪ್ರತಿಯೊಬ್ಬರೂ ಮಹಿಳೆಯರಿಗೆ ಗೌರವ, ಸಮಾನತೆ ಮತ್ತು ಅವಕಾಶಗಳನ್ನು ನೀಡಿದರೆ ಮಾತ್ರ ಸಮಾಜ ಸಮತೋಲನವಾಗುತ್ತದೆ. ಮಹಿಳೆ ಶಿಕ್ಷಣ ಪಡೆದಾಗ ಒಂದು ಕುಟುಂಬ ಮಾತ್ರವಲ್ಲ, ಸಮಾಜವೇ ಬೆಳೆಯುತ್ತದೆ. ಆದ್ದರಿಂದಲೇ ಇಂದು ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸಮಾನತೆ ಇವುಗಳು ತುಂಬ ಮುಖ್ಯ. ಒಂದು ಸಮಾಜ ನಿಜವಾಗಿಯೂ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿ ಮಹಿಳೆಯರಿಗೆ ಗೌರವ, ಸ್ವಾತಂತ್ರ್ಯ, ಅವಕಾಶ ಇವೆಲ್ಲ ಇರಬೇಕು. ನಾವು ಭಾರತದ ಕುಟುಂಬ ವ್ಯವಸ್ಥೆಯ ಮೂಲವನ್ನು ನೋಡಿದರೆ ಮಹಿಳೆ ಅವಳು ತಾಯಿಯಾಗಿ, ಗುರುವಾಗಿ, ಮಾರ್ಗದರ್ಶಕಿ ಆಗಿ ಮಕ್ಕಳಿಗೆ ಸಂಸ್ಕಾರ, ಮೌಲ್ಯಗಳು, ಭಾಷೆ, ಧರ್ಮ, ಸಂಪ್ರದಾಯ ಇವೆಲ್ಲವನ್ನು ಬೋಧಿಸುವುದು ಮಹಿಳೆಯೇ. ಹಾಗಾಗಿ ಮಾತೃದೇವೋ ಭವ ಎಂಬ ವಾಕ್ಯವು ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ನೀಡಿದ ಗೌರವವನ್ನು ತೋರಿಸುತ್ತದೆ. ನಮ್ಮ ಜೀವನದಲ್ಲಿ ಒಮ್ಮೆ ಯೋಚಿಸಿ ನೋಡಿದರೆ ನಾವು ಬೀಳುವಾಗ ಮೊದಲು ಕೈ ಹಿಡಿಯಲು ಬರುವವರು ಯಾರು? ತಾಯಿ. ನಾವು ದುಃಖದಲ್ಲಿದ್ದಾಗ ನಮ್ಮನ್ನು ಸಮಾಧಾನಪಡಿಸುವವರು ಯಾರು? ತಾಯಿ. ಬಹುತೇಕ ಒಬ್ಬ ಮಹಿಳೆ ಅವಳು ಕೆಲವೊಮ್ಮೆ ತಾಯಿ, ಕೆಲವೊಮ್ಮೆ ಸಹೋದರಿ, ಕೆಲವೊಮ್ಮೆ ಸ್ನೇಹಿತೆ, ಕೆಲವೊಮ್ಮೆ ಪತ್ನಿ. ಅವಳು ಹಲವಾರು ಪಾತ್ರಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸುತ್ತಾಳೆ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ ಕೇವಲ ಒಂದು ವ್ಯಕ್ತಿ ಅಲ್ಲ, ಅವಳು ಒಂದು ಶಕ್ತಿ. ಅವಳು ಸೃಷ್ಟಿಯ ಮೂಲ, ಸಂಸ್ಕೃತಿಯ ರಕ್ಷಕಿ, ಸಮಾಜದ ಬೆಳಕು. ಹಾಗೆಯೇ ಒಂದು ಸಮಾಜವನ್ನು ಅಭಿವೃದ್ಧಿಪಡಿಸಲು ಎರಡು ವಿಷಯಗಳು ಮುಖ್ಯ: ಶಿಕ್ಷಣ ಮತ್ತು ಮೌಲ್ಯ. ಈ ಎರಡನ್ನು ಮಕ್ಕಳಿಗೆ ನೀಡುವವರು ತಾಯಿ. ಹಾಗಾಗಿ ಅವಳಿಲ್ಲದೆ, ತಾಯಿಯಿಲ್ಲದೆ, ಹೆಣ್ಣಿಲ್ಲದೆ ಕುಟುಂಬವಿಲ್ಲ, ಸಮಾಜವಿಲ್ಲ, ರಾಷ್ಟ್ರವಿಲ್ಲ. ಮಹಿಳೆಯರನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿಯನ್ನು ಗೌರವಿಸುವುದೇ ಆಗಿದೆ. ಸ್ತ್ರೀಯನ್ನು ಗೌರವಿಸು, ಸಂಸ್ಕೃತಿಯನ್ನು ಉಳಿಸು. ಕೊನೆಯಲ್ಲಿ ನಾನು ಹೇಳಲು ಇಚ್ಛಿಸುವುದು ಒಂದೇ: ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಇದ್ದರೆ
ಅವಳನ್ನು ಗೌರವಿಸಿ, ಅವಳನ್ನು ಪ್ರೀತಿಸಿ, ಅವಳ ಕನಸುಗಳಿಗೆ ಬೆಂಬಲ ನೀಡಿ. ಏಕೆಂದರೆ ಒಬ್ಬ ಮಹಿಳೆ ನಕ್ಕಾಗ ಒಂದು ಮನೆ ಸಂತೋಷವಾಗಿರುತ್ತದೆ. ಒಂದು ಮನೆ ಸಂತೋಷವಾಗಿದ್ದರೆ ಸಮಾಜ ಸಂತೋಷವಾಗಿರುತ್ತದೆ. ಸಮಾಜ ಸಂತೋಷವಾಗಿದ್ದರೆ ದೇಶ ಪ್ರಗತಿ ಹೊಂದುತ್ತದೆ. ಈ ಮಾತುಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಸಮಾಪಿಸುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ನನ್ನ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಮತ್ತೊಂದು ಸುಂದರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಸಂಸಾರ ನೌಕೆ ನಡೆಸುವ ಭಾರತಾಂಬೆ ಮಗಳೇ, ನಮ್ಮ ತಾಯಿ ಭಾರತಾಂಬೆ, ನೆಲೆಕೊಟ್ಟ ಕನ್ನಡಾಂಬೆ, ನಮ್ಮ ತಾಯಿ ಭಾರತಾಂಬೆ, ನೆಲೆಕೊಟ್ಟ ಕನ್ನಡಾಂಬೆ. ಹೆಣ್ಣಲ್ಲವೇ ಅಮ್ಮ, ಹೆಣ್ಣಲ್ಲವೇ, ಹೆಣ್ಣಲ್ಲವೇ. Happy Women's Day, Happy Women's Day, Happy Women's Day. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ, ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. Happy Women's Day, Happy Women's Day, Happy Women's Day, Happy Women's Day, Happy Women's Day.